ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ಗೆ ಅಂದರೆ ಗ್ರಾಮೋನ್ ಫ್ರಾಂಚೈಸಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಯಾವ ರೀತಿ ಸಲ್ಲಿಸುವಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನರಿಗೆ ಗ್ರಾಮೋನ್ ಆಗಿರ್ಬೋದು, ಕರ್ನಾಟಕವನ್ನ ಆಗಿರ್ಬೋದು, ಬೆಂಗಳೂರನ್ನು ಫ್ರಾಂಚೈಸಿ ಮಾಡಬೇಕಂತ ಆಸೆ ಇರುತ್ತೆ. ಸೊ ಅದು ಯಾವಾಗ ಬಿಡ್ತಾರೆ, ಸೊ ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಅದನ್ನು ಯಾವ ರೀತಿ ಪಡ್ಕೋದು ಅಂತ ಸೊ ಗೊತ್ತಿರೋದಿಲ್ಲ. ಮಾಹಿತಿ ಬಹಳಷ್ಟು ಜನರಿಗೆ ಕಮ್ಮಿ ಇರುತ್ತೆ. ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬಾ ಸರಳವಾದ ವಿಧಾನದಲ್ಲಿ ನಿಮಗೆ ಅರ್ಜಿಯನ್ನು ಹಾಕಿ ತೋರಿಸ್ತೇನೆ. ಮೊದಲನೇದಾಗಿ ಡಾಕ್ಯುಮೆಂಟ್ ಏನೇನು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಒಂದು ಗ್ರಾಮೋನ್ ಅಥವಾ ಕರ್ನಾಟಕವನ್ನು ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಮೊದಲಾಗಿ ಹೇಳ್ತೇನೆ. ಮೊದಲನೇದಾಗಿ ಯಾರ್ದು ಅಪ್ಲಿಕೇಶನ್ ಹಾಕ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ, ಅಥವಾ ಚೆಕ್ ಬುಕ್. ಪಾಸ್ಬುಕ್ ಇಲ್ಲ ಅಂದರೆ ಚೆಕ್ ಬುಕ್ ಇರಬೇಕಾಗುತ್ತೆ, ಚೆಕ್ ಇರಬೇಕಾಗುತ್ತೆ. ಮತ್ತೆ ಒಂದು ಫೋಟೋ, ಒಂದು ಶಾಪ್ ಇರಬೇಕು, ಶಾಪ್ದು ಒಂದು ಫೋಟೋ ಇರಬೇಕು. ಶಾಪ್ ಫೋಟೋ ಯಾವ ಒಂದು ಅಂಗಡಿಯಲ್ಲಿ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಂದ್ರೆ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಆ ಒಂದು ಅಂಗಡಿಯ ಒಂದು ಫೋಟೋ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಅಂದ್ರೆ ಯಾವ ಒಂದು ಬಾಡಿಗೆ ಅಂಗಡಿ ಆಗಿರ್ಬೋದು ಅಥವಾ ಸ್ವಂತ ಅಂಗಡಿ ಆಗಿರ್ಬೋದು, ಆ ಒಂದು ಅಂಗಡಿಯ ಒಂದು ಫೋಟೋ ಇರಬೇಕು. ಫೋಟೋ ಹೊರಗಿಂದು ಒಂದು ಇರಬೇಕು, ಒಳಗಿಂದ ಒಂದು ಇರಬೇಕು, ಎರಡು ಇರಬೇಕು. ಅಂಗಡಿ ಒಳಗೆ ಯಾವ ರೀತಿ ಇದೆ ಸೆಟಪ್ ಮತ್ತೆ ಹೊರಗಡೆ ಯಾವ ರೀತಿ ಲುಕ್ ಕಾಣುತ್ತೆ ಅಂತ ಎರಡು ಫೋಟೋನ ನೀವು ಇಟ್ಕೊಂಡಿರಬೇಕಾಗುತ್ತೆ. ಅದ ನಂತರ ಕಾಮನ್ ಆಗಿ ಮೊಬೈಲ್ ನಂಬರ್ ಇರಬೇಕು. ಚಾಲ್ತಿಯಲ್ಲಿರುವಂತ ನಿಮ್ದು ಒಂದು ಜಿಮೇಲ್ ಐ ಡಿ, ಇಮೇಲ್ ಐ ಡಿ ಅಂತ ಏನು ಕರಿತೀವಲ್ಲ, ಇಮೇಲ್ ಅಥವಾ ಜಿಮೇಲ್ ಐ ಡಿ ಅದು ಕೂಡ ಇರಬೇಕಾಗುತ್ತೆ. ಇವಿಷ್ಟೇ ನಿಮಗೆ ಬೇಕಾಗುವಂಥದ್ದು. ಮತ್ತು ಇದರಲ್ಲಿ ಒಂದು ನಾನು ಮಿಸ್ ಮಾಡಿದ್ದೀನಿ, ಅದೇನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನು. ಅಂದರೆ ನೀವು ಏನು ಕಲ್ತಿರ್ತೀರಲ್ಲ ಸ್ಟಡಿ, ಸೊ ನೀವು ಮಿನಿಮಮ್ PUC ಮುಗಿದಿರಲೇಬೇಕು. ಯಾವುದೇ ಒಂದು ಕರ್ನಾಟಕವನ್ನ ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಬೆಂಗಳೂರನ್ನ ಆಗಿರ್ಬೋದು, ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಿನಿಮಮ್ PUC ಮುಗಿದಿರ್ಬೇಕು. ಮಿನಿಮಮ್ PUC ಮುಗಿದಿರ್ಬೇಕು. PUC ಮೇಲೆ ಡಿಗ್ರಿ ಅಥವಾ PG, ಹೈಯರ್ ಸ್ಟಡಿ ಯಾವುದೇ ಇರ್ಬೋದು, ಮಿನಿಮಮ್ PUC ಮುಗಿದಿರ್ಬೇಕು. ಅಂದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಡಿಗ್ರಿ ಮುಗಿದವರಿಗೆ ಉತ್ತಮ, ಸೊ PG ಮುಗಿದ್ರು ಕೂಡ ಇನ್ನೂ ಉತ್ತಮ. ಸೊ ನೀವು PUC ಮುಗಿದು ಸಾಕು ಈ ಒಂದು ಅರ್ಜಿಗಳನ್ನು ಹಾಕೋಬಹುದು. ಇದಕ್ಕೆ ಫೀಸ್ ಎಷ್ಟು ನೋಡೋದಾದ್ರೆ, ಗ್ರಾಮೋನ್ಗೆ 100 ರೂಪಾಯಿ ಇದೆ, ಕರ್ನಾಟಕವನ್ಗೆ ಆನ್ಲೈನ್ ಫೀಸು ಅದು ಕೂಡ 100 ರೂಪಾಯಿನೇ ಇದೆ. ಸೊ ಎರಡಕ್ಕೂ ಕೂಡ 100 ರೂಪಾಯಿ ನೀವು ಆನ್ಲೈನ್ ಪೇಮೆಂಟನ್ನು ಕಟ್ಟಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟು, ಫೀಸು ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಗ್ರಾಮೋನ್ಗಳನ್ನು ಕರ್ನಾಟಕವನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚಿತವಾಗಿ ಈ ಗ್ರಾಮೋನ್ ಕರ್ನಾಟಕವನ್ನ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಸೊ ಮೊದಲಿಗೆ ಈ ಒಂದು ವೆಬ್ಸೈಟ್ ಅನ್ನ ಗೊತ್ತಿರಬೇಕು. ಗ್ರಾಮೋನ್ ಇವಾಗ ನಾನು ಅಪ್ಲಿಕೇಶನ್ ಹಾಕಿ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಒನ್ಗೆ ಅರ್ಜಿಯನ್ನ ಈ ಹಿಂದೆ ಹಾಕಿ ತೋರಿಸಿದ್ದೀನಿ ನಾನು. ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಕರ್ನಾಟಕ ಒನ್ಗೆ ಅರ್ಜಿಯನ್ನ ಸಲ್ಲಿಸೋದು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಗ್ರಾಮೋನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏನ್ ನೋಡ್ತಾ ಇದ್ರಲ್ಲ, ಗೂಗಲ್ ಸರ್ಚ್ ಅಲ್ಲಿ KAL ಅಂದ್ರೆ ಕಲಬುರಗಿ ಮೈಸೂರು ಗ್ರಾಮೋನ್ ಕರ್ನಾಟಕ .go.in ಅಂತ ಸರ್ಚ್ ಮಾಡಬೇಕು. ಇದಕ್ಕೆ ಹೊಸ ಒಂದು ವೆಬ್ಸೈಟ್ ಅನ್ನ ಮಾಡಿದ್ದಾರೆ. KAL-MYS ಅಂದ್ರೆ ಮೈಸೂರು ಅಂತ ಅರ್ಥ. ಕಲಬುರಗಿ ಮೈಸೂರು ಗ್ರಾಮೋನ್ ಕರ್ನಾಟಕ .go.in ಅಂತ ಕೊಟ್ಟಿದ್ದಾರೆ. ಈ ರೀತಿ ಸರ್ಚ್ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಈಗ ತೋರಿಸಿದ್ದಾರೆ ನಮಗೆ ಫ್ರಾಂಚೈಸಿ ಬೇಕಾಗಿದ್ದಾರೆ ಅಂತ ಅವರು ಒಂದು ನೋಟಿಫಿಕೇಶನ್, ಪಾಪಪ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ಗ್ರಾಮೋನ್ ಪೋರ್ಟಲ್ ಓಪನ್ ಫಾರ್ ರಿಸೀವಿಂಗ್ ನ್ಯೂ ಅಪ್ಲಿಕೇಶನ್ 1st March 2025 to 5th March 2025 6 PM ಅಂತ ಕೊಟ್ಟಿದ್ದಾರೆ. 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಾವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಪಡ್ಕೋದಕ್ಕೆ ಲಭ್ಯ ಇದೆ ಅಂತ ಕೊಟ್ಟಿದ್ದಾರೆ, ಓಪನ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ಸಾಯಂಕಾಲ 6 ಗಂಟೆವರೆಗೂ ಲಭ್ಯ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಒಂದು ಇಮೇಲ್ ಐ ಡಿ ಹಾಗೂ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ನಂಬರು ಮತ್ತು ಇಮೇಲ್ ಐ ಡಿಯನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಈ ನಂಬರ್ಗೆ ಮಾತಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಇಮೇಲ್ ಮಾಡಿ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಇಲ್ಲಿ ಈ ಒಂದು ಕಲಬುರಗಿ ಮೈಸೂರು ವಿಭಾಗದ ಒಂದು ಗ್ರಾಮೋನ್ ಏನು ಆಗ್ತಾ ಇದ್ದಾರಲ್ಲ,
ಸೊ ಇಲ್ಲಿ ಯಾವೊಂದು ಜಿಲ್ಲೆಗಳಿಗೆ ಈ ಸದ್ಯಕ್ಕೆ ಕನ್ಫರ್ಮ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಲಬುರಗಿ, ಮೈಸೂರು ವಿಭಾಗ ಜಿಲ್ಲೆಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಇದು ಕೇವಲ ಕಲಬುರಗಿ, ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಮಾತ್ರ ಇದು ಗ್ರಾಮವನ್ನು ಈ ಒಂದು ಹೊಸ ವೆಬ್ಸೈಟ್ ಅನ್ನ ಮಾತ್ರ ತೆಗೆದಿದ್ದಾರೆ. ಸೊ ನಾವು ಕಲಬುರಗಿ ವಿಭಾಗಕ್ಕೆ ಬರ್ತೀವಿ. ಸೊ ಹಾಗಾಗಿ ನಮಗಿದು ಲಭ್ಯ ಇದೆ. ಸೊ ಮೈಸೂರು ಭಾಗದವರಿಗೂ ಕೂಡ ಇದೇ ಒಂದು ವೆಬ್ಸೈಟ್ ನಲ್ಲಿ ಲಭ್ಯ ಇರುತ್ತೆ. ಮಿಕ್ಕುಳಿದ ಒಂದು ಜಿಲ್ಲೆಗಳಿಗೆ ಬೇರೆ ಒಂದು ವೆಬ್ಸೈಟ್ ಇದೆ, ಅದು ಒಂದು ಕೂಡ ವಿಡಿಯೋ ಕೂಡ ಮಾಡ್ತೀನಿ. ಬೆಂಗಳೂರು ಗ್ರಾಮಾಂತರ ವಿಭಾಗ ಮತ್ತೆ ಬೆಳಗಾವಿ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ವೆಬ್ಸೈಟ್ ಇದೆ. ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸದ್ಯಕ್ಕೆ ಕರೆದಿರೋದು ಮೈಸೂರು ವಿಭಾಗದಲ್ಲಿ ಯಾವ ಜಿಲ್ಲೆಗಳಿಗೆ ಅಂದ್ರೆ ಮೈಸೂರು ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಇವಿಷ್ಟು ಮೈಸೂರು ವಿಭಾಗದಲ್ಲಿ ಜಿಲ್ಲೆಗಳಲ್ಲಿರುವ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಗ್ರಾಮೋನ್ಗೆ ಅರ್ಜಿಯನ್ನ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಜಿಲ್ಲೆಗಳಲ್ಲಿ ಮತ್ತೆ ಆ ಒಂದು ತಾಲೂಕುಗಳ ಹೆಸರು ಕೂಡ ಹೇಳ್ತೀನಿ. ತಾಲೂಕು ಮತ್ತೆ ಆ ಒಂದು ಪಂಚಾಯತಿ ಹೆಸರನ್ನು ಕೂಡ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ನಮ್ಮ ಕಲಬುರಗಿ ಇಲ್ಲ ಅಂದ್ರೆ ನೋಡಿ ಕಲಬುರಗಿ, ಕೊಪ್ಪಳ, ಯಾದಗಿರಿ ಮೂರೇ ಜಿಲ್ಲೆಗೆ ಈ ಸದ್ಯಕ್ಕೆ ಗ್ರಾಮೋನ್ನ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ನಾನು ಇವಾಗ ನಮ್ಮ ಯಾದಗಿರಿ ಜಿಲ್ಲೆ, ನಮ್ಮ ಸ್ವಂತ ಜಿಲ್ಲೆ ಯಾದಗಿರಿ ಜಿಲ್ಲೆ, ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಸುರ್ಪೂರು, ಶಾಪೂರು, ಯಾದಗಿರಿ, ಗುರುಮಿಠಕಲ್, ವಡಗೇರ, ಹುಣಸಿಗಿ ಇವಿಷ್ಟು ತಾಲೂಕಿದಾವೆ. ಇವಿಷ್ಟು ತಾಲೂಕಿನಲ್ಲಿ ಎಲ್ಲೆಲ್ಲಿ ಅರ್ಜಿ ಆಹ್ವಾನ ಆಗಿದೆ ಅಲ್ಲಿ ತೋರಿಸುತ್ತೆ. ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ನಾವು ಹಾಕಬೇಕು. ಮತ್ತೆ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಬಹುದು, ಆಫ್ಲೈನ್ ನಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಕೇವಲ ಆನ್ಲೈನ್ ಮಾತ್ರ ಅರ್ಜಿ ಸ್ವೀಕರಿಸಬೇಕು ಅಂತಾರೆ. ಆಫ್ಲೈನ್ ಮಾಡಿದ್ರೆ ಅದಕ್ಕೆ ನಿಮಗೆ ಯಾವುದೇ ತರ ಅವಕಾಶ ಇರುವುದಿಲ್ಲ, ರಿಜೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇಲ್ಲಿ ಒಂದು ಬ್ಲಿಂಕ್ ಆಗ್ತಾ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ನೋಡಿ. ರಿಜಿಸ್ಟ್ರೇಷನ್ ಫಾರ್ಮ್ ಕೈಂಡ್ಲಿ ಯೂಸ್ ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ಫಾರ್ ಸ್ಮೂತರ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಗ್ರಾಮೋನ್ ಅಪ್ಲಿಕೇಶನ್ ಹಾಕುವಾಗ ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ಮಾತ್ರ ಯೂಸ್ ಮಾಡಬೇಕು. ಯಾಕಂದ್ರೆ ಪೇಮೆಂಟ್ ಸಮಸ್ಯೆ ಆಗಬಾರ್ದು ಅಂದ್ರೆ ಈ ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನು ಯೂಸ್ ಮಾಡ್ಕೊಂತ ಅವರೇ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಸದ್ಯಕ್ಕೆ ಇಲ್ಲಿ ನೇಮ್ ಅನ್ನು ಹಾಕೊಳ್ಳಿ. ಅಪ್ಲಿಕೆಂಟ್ ನೇಮ್ ಅಂತ ಕೇಳ್ತಾ ಇದೆ. ಅಪ್ಲಿಕೆಂಟ್ ಯಾರ ಹೆಸರಲ್ಲೇ ಗ್ರಾಮೋನ್ ಹಾಕ್ತಾ ಇದ್ದೀರಾ ಅವರ ಒಂದು ಹೆಸರನ್ನ ಹಾಕೊಳ್ಳಿ. ಅದಾದ ನಂತರ ಜೆಂಡರ್ ಕೇಳ್ತಾ ಇದೆ. ಸೊ ಅಲ್ಲಿ ಜೆಂಡರ್ ಅನ್ನ ಮೇಲ್ ಆರ್ ಫಿಮೇಲ್ ಕೇಳುತ್ತೆ, ಅದನ್ನ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದ ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡಿ. ಆಮೇಲೆ ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಕೂಡ ಎಂಟರ್ ಮಾಡಿ. ಅದ ನಂತರ ಕ್ವಾಲಿಫಿಕೇಶನ್ ಕೇಳುತ್ತೆ. ಈ ಒಂದು ಕ್ವಾಲಿಫಿಕೇಶನ್ ನೋಡಿ PUC 12th ಅಂತ ಕೊಟ್ಟಿದ್ದಾರೆ, 12ನೇ ತರಗತಿ, ಗ್ರಾಜುಯೇಷನ್, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಅಂತ ಕೊಟ್ಟಿದ್ದಾರೆ. 3 ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ದು ಯಾವುದು ಮುಗಿದಿದೆಯೋ ಅದನ್ನ ನೀವು ಹಾಕೋಬೇಕು. ಯಾಕಂದ್ರೆ ನಾಳೆ ನೀವು ಸೆಲೆಕ್ಟ್ ಆದ್ರಿ ಅನ್ಕೊಳ್ಳಿ, ಅವಾಗ ನಿಮಗೆ ಡಾಕ್ಯುಮೆಂಟ್ ಕೇಳ್ತಾರೆ. ಸೊ ಅವಾಗ ಡಾಕ್ಯುಮೆಂಟ್ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಏನೋ ಒಂದು ಸುಮ್ಮನೆ ಹಾಕೋದಲ್ಲ. ಸೊ ನಿಮ್ಗೆ ಮಲ್ಲಿ ಲಭ್ಯ ಇದ್ದರೆ ಮಾತ್ರ ಇದನ್ನ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಲಭ್ಯ ಇದ್ದಿಲ್ಲ ಅಂದ್ರೆ ನಿಮಗೆ ನಾಳೆ ಮುಂದಿನ ದಿನಗಳಲ್ಲಿ ಸೆಲೆಕ್ಷನ್ ಆದಾಗ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ತಪ್ಪು ಮಾಹಿತಿ ನೀಡಿ ನೀವು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡಿದ ನಂತರ ಡಿಸ್ಟಿಕ್, ಯಾವೊಂದು ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸ್ತಾ, ಯಾವೊಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತಾ ಇರೋದು ನಮ್ಮ ಯಾದಗಿರಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯಲ್ಲಿ ಯಾವೊಂದು ತಾಲೂಕಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ಯಾವೊಂದು ತಾಲೂಕಿಗೆ ಒಳಪಡ್ತೀರಿ ನೀವು ಅನ್ನೋದು ನಿಮಗೆ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಯಾವೊಂದು ಗ್ರಾಮ ಪಂಚಾಯತಿಗೆ ಲಭ್ಯ ಇದ್ದಾವೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಯಾವೊಂದು ಪಂಚಾಯತಿಗೆ ಆಗ್ತಾ ಇದೆ ಆ ಒಂದು ಪಂಚಾಯತಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾಗಿರುವಂತ ಅಗತ್ಯ ದಾಖಲಾತಿಗಳು ಯಾವ್ಯಾವಪ್ಪ ಅಂದ್ರೆ ಅವಾಗಲೇ ಹೇಳಿದೆ ನಿಮಗೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಚೆಕ್ ಬುಕ್ಕು, ಶಾಪಿಂದು ಒಳಗ ಮತ್ತೆ ಹೊರಗಡೆ ಫೋಟೋ, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಕೇಳ್ತಾ ಇದೆ. ಸೊ ಇಷ್ಟು 5 ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. JPG ಫಾರ್ಮೆಟ್ ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ. ಅದ ನಂತರ ಚೆಕ್ ಬುಕ್ ಕೇಳ್ತಾ ಇದೆ ಅಥವಾ ಬ್ಯಾಂಕ್ ಪಾಸ್ಬುಕ್, ಅಂಗಡಿ ಫೋಟೋ ಕೇಳ್ತಾ ಇದೆ, ಅಂಗಡಿ ಫೋಟೋ ಕೂಡ ಹಾಕೊಳ್ಳಿ. ಆಮೇಲೆ ಕ್ವಾಲಿಫಿಕೇಶನ್ ಅದಕ್ಕೆ ಅದನ್ನು ಕೂಡ ಅಪ್ಲೋಡ್ ಮಾಡಿ
ಅಪ್ಲೋಡ್ ಮಾಡಿ ಮತ್ತೆ ಸಬ್ಮಿಟ್ ಅಂತ ಏನಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ವೆರಿಫೈ ಯೂಸರ್ಸ್, ಇಲ್ಲಿ ನಿಮ್ಮ ನೇಮು ಮತ್ತು ಇಲ್ಲಿ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTP ಅನ್ನು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ತೋರಿಸುತ್ತೆ. ಇಲ್ಲಿ ಒಂದು ನೇಮು, ಇಮೇಲ್ ID, ಸೊ ಅದ ನಂತರ ರಿಜಿಸ್ಟ್ರೇಷನ್ ಫೀಸು ಮತ್ತು ಟೋಟಲ್ ಪೇಡ್ ಅಮೌಂಟ್ ತೋರಿಸುತ್ತೆ. ಆವಾಗಲೇ ಹೇಳಿದೆ ನಿಮಗೆ ₹100 ಇರುತ್ತೆ ಅಂತ, ₹100 ಮಾತ್ರ ಇರುತ್ತೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಗೆ, ರಿಜಿಸ್ಟ್ರೇಷನ್ಗೆ. ಸೊ ಇದರ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಸೊ ಇಲ್ಲಿ ಯಾವ ರೀತಿ ಪೇಮೆಂಟ್ ಆಪ್ಷನ್ನು, ಇಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಏನು ತೋರಿಸ್ತಾ ಇಲ್ಲ. ಸೊ ನೋಡೋಣ. ಸೊ ಡೈರೆಕ್ಟಾಗಿ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಇಮೇಲ್ ID ಕೂಡ ತೋರಿಸ್ತಾ ಇದೆ. ಸೊ ಅದ ನಂತರ ಇಲ್ಲಿ ಸರಿಯಾಗಿದೆ ಎಲ್ಲ ಮಾಹಿತಿ ಅಂತ ನೋಡಿಕೊಂಡು ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಬಿಲ್ಲಿಂಗ್ ಅಡ್ರೆಸ್ ಹೇಳ್ತಾ ಇದೆ. ಸೊ ಇಲ್ಲಿ ಊರ ಹೆಸರು ಹಾಕಿ, ಪಿನ್ ಕೋಡ್ ಹಾಕಿ, ಸಿಟಿ ಹಾಕಿ, ಪಿನ್ ಕೋಡ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ತೋರಿಸುತ್ತೆ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು ಮತ್ತು UPI ಅಂತ ತೋರಿಸ್ತಾ ಇದೆ. ಸೊ ಇದಕ್ಕೆಲ್ಲಕ್ಕಿಂತ ಈಸಿಯಾಗಿ ನಾವು UPI ಅಂತ ತೊಗೊಳ್ಳಿ. ಫೋನ್ಪೇ, ಗೂಗಲ್ ಪೇ, Paytm ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ UPI ID ಹಾಕ್ಕೊಳ್ಳಿ. ನಿಮಗೆ ಫೋನ್ಪೇ ಓಪನ್ ಮಾಡಿ. ಫೋನ್ಪೇನಲ್ಲಿ ಪೇಮೆಂಟ್ ಆದ ತಕ್ಷಣ ಅದು ನಿಮಗೆ ಹೋಗುತ್ತೆ. ನೋಡಿ ನಾನು ಪೇಮೆಂಟ್ ಮಾಡಿದ್ದೀನಿ. ಪೇಮೆಂಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಯಾವುದೇ ರೀತಿ ಪೇಮೆಂಟ್ ಮಾಡುವಾಗ ಸರ್ವರ್ ಪ್ರಾಬ್ಲಮ್ ಆಗಲಿ, ನಿಮ್ಮ ಮೊಬೈಲ್ ಏನಾಗಲಿ ಆಯಿತು ಅಂದರೆ ಸ್ವಲ್ಪ ಮತ್ತೆ ನಿಮಗೆ ಅಲ್ಲಿ ಎರರ್ ಬಂದುಬಿಡುತ್ತೆ. ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ. ಮೊಬೈಲ್ ಅಪ್ಲೈ ಮಾಡ್ತಾ ಇದ್ದವರು ಭಾಳ ತುಂಬಾ ಕೇರ್ಫುಲ್ ಆಗಿ ಅಪ್ಲೈ ಮಾಡಬೇಕು. ಸೊ ನೋಡಿ ಇವಾಗ ಮತ್ತೆ ಈ ರೀತಿಯಾಗಿ ಬಂತು ಗ್ರಾಮೋನ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ. ಸೊ ಈ ಡಿಟೇಲ್ ಆಗಿ ಬರುತ್ತೆ ಪೇಮೆಂಟ್ ಆದ ನಂತರ. ಸೊ ಇಲ್ಲಿ ಮತ್ತೆ ಅಪ್ಲಿಕೆಂಟ್ ನೇಮ್ ಇನ್ ಕನ್ನಡ ಅಂತ ಕೇಳುತ್ತೆ. ಕನ್ನಡದಲ್ಲಿ ಹೆಸರನ್ನು ಹಾಕಬೇಕು. ಅಂದರೆ ಅರ್ಜಿದಾರರ ಒಂದು ಕನ್ನಡದಲ್ಲಿ ಹೆಸರನ್ನು ಹಾಕಬೇಕು. ಅದೊಂಥರ ತಂದೆ ಹೆಸರನ್ನು ಹಾಕಬೇಕು. ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಬಂದಿದೆ. ಹೆಸರು ಕೂಡ ಆಟೋಮೆಟಿಕ್ ಆಗಿ ಬಂದಿದೆ. ಮೊಬೈಲ್ ನಂಬರು, ಇಮೇಲ್ ID ಕೂಡ ಬಂದಿದೆ. ಸೊ ಇಲ್ಲಿ ಬ್ಲಡ್ ಗ್ರೂಪ್ ಹಾಕಬೇಕು. ಬ್ಲಡ್ ಗ್ರೂಪ್ ಆದಂಥ ಸಿಟಿಜನ್ ಸರ್ವಿಸ್ ಡೆಲಿವರಿ ಅಂತ ಕೇಳುತ್ತೆ. ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕೇಳುತ್ತೆ. ಸೊ ಇಲ್ಲಿ ಅಂಗವಿಕಲ ಆಗಿದ್ದರೆ ನಿಮಗೆ ಇಲ್ಲಿ ಎಸ್ ಅಂತ ಹಾಕಬೇಕು. ಅಂಗವಿಕಲ ಆಗಿಲ್ಲ ಅಂದರೆ ಇದನ್ನು ಟಿಕ್ ಮಾಡೋಕೆ ಹೋಗಬೇಡಿ, ಅದನ್ನು ಹಾಗೆ ಬಿಡಿ. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಐಡೆಂಟಿಟಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಪ್ಯಾನ್ ನಂಬರ್ ಕೇಳ್ತಾ ಇದೆ ನೋಡಿ. ಮತ್ತೊಮ್ಮೆ ಪ್ಯಾನ್ ನಂಬರ್ ಕೇಳ್ತಾ ಇದೆ. ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ಆಧಾರ್ ಸರ್ಟಿಫೈಡ್ ಅಂತ ಕೇಳುತ್ತೆ. ಆಧಾರ್ ಸರ್ಟಿಫೈಡ್ ಅಂದರೆ ನೀವು ಎಸ್ ಅಂತ ಟಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆಧಾರ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಏನಪ್ಪ ಅಂದ್ರೆ ಇದು ಇಲ್ಲಿ ನೀವು ಆಧಾರ್ ಕಾರ್ಡ್ ಎಕ್ಸಾಮ್ ಪಾಸ್ ಆಗಿದ್ದರೆ ಮಾತ್ರ ಆಧಾರ್ ಸರ್ಟಿಫೈಡ್ ಅಂತ ತಗೋಬೇಕು, ಎಸ್ ಅಂತ ಹಾಕೋಬೇಕು. ಆಧಾರ್ ಎಕ್ಸಾಮ್ ನೀವು ಪಾಸ್ ಆಗಿಲ್ಲ ಅಂದರೆ ಇದನ್ನು ಹಾಕೋ ಅವಶ್ಯಕತೆ ಇಲ್ಲ, ಇದನ್ನು ಹಾಕೋ ಅವಶ್ಯಕತೆ ಇಲ್ಲ. ಪಾಸ್ ಆಗಿದ್ದರೆ ಮಾತ್ರ ಇಲ್ಲಿ ಎಸ್ ಅಂತ ಟಿಕ್ ಮಾಡಿಕೊಂಡು ಆಧಾರ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಇಲ್ಲಿ ಕ್ವಾಲಿಫಿಕೇಶನ್ ಕೇಳುತ್ತೆ ನೋಡಿ. ಕ್ವಾಲಿಫಿಕೇಶನ್ನು ಗ್ರಾಜುಯೇಷನ್ ಅಂತ ತೊಗೊಂಡಿದ್ವಿ. ಸೊ ಅದಾದ ನಂತರ ಇಲ್ಲಿ ಕ್ವಾಲಿಫಿಕೇಶನ್ ಸಬ್ ಕ್ವಾಲಿಫಿಕೇಶನ್ ಕೇಳುತ್ತೆ. ಸೊ ಸಬ್ ಕ್ವಾಲಿಫಿಕೇಶನ್ನು ಇಲ್ಲಿ ನೀವು ಏನು ಓದಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕು. PUC ಇದ್ದರೆ PUC, ಡಿಗ್ರಿ PUC ಅಂತ ಹಾಕಿದ್ರೆ ಮುಂದೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ಅಂತ ಬರ್ಕೊಳ್ಳಿ ನಡೆಯುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ ಕೋರ್ಸ್ ಕೇಳುತ್ತೆ. ಯಾವುದು ಕಂಪ್ಯೂಟರ್ ಕೋರ್ಸ್ ಕಲ್ತಿದ್ರೆ ಅದನ್ನು ಕಂಪ್ಯೂಟರ್ ಕೋರ್ಸ್ ಹೆಸರನ್ನು ಹಾಕಬೇಕು. ಅಥವಾ ಏನು ಕಲ್ತಿಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬೇಸಿಕ್ ಕಲ್ತಿದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಹಾಕೊಂಡ್ಬಿಡಿ ನಡೆಯುತ್ತೆ. ಅದಾದ ನಂತರ ಮತ್ತೆ ಇಲ್ಲಿ ಏರಿಯಾ ಡೀಟೇಲ್ಸು. ಸೊ ಪರ್ಮಿಷನ್ಸ್ ಟೈಪ್ ಅಂತ ಕೇಳುತ್ತೆ. ಸೊ ಇಲ್ಲಿ ಅಂಗಡಿ ಓನ್ ಆಗಿದೆ, ರೆಂಟ್ ಆಗಿದೆ ಅಂತ ಕೇಳ್ತಿದೆ. ಇಲ್ಲಿ ಪ್ರಿಮಿಸಸ್ ಟೈಪು ಹಂಗಂದ್ರೆ ಅಂಗಡಿ ನಿಮ್ಮ ಸ್ವಂತ ಹಾಕೊಳ್ಳಿ, ರೆಂಟ್ ಇದ್ರೆ ರೆಂಟ್ ಅಂತ ಹಾಕೊಳ್ಳಿ. ಆನಂತರ ಇಲ್ಲಿ ಫ್ಲೋರ್ ಕೇಳುತ್ತೆ. ಫಸ್ಟ್ ಫ್ಲೋರಲ್ಲಿ ಇದೆಯಾ, ಸೆಕೆಂಡ್ ಫ್ಲೋರಲ್ಲಿ ಇದೆಯಾ ಅಂತ ಕೇಳ್ತಾ ಇದೆ. ಅಂಗಡಿ ನಿಮ್ಮದು ಎಲ್ಲಿದೆ, ಫಸ್ಟ್ ಫ್ಲೋರಲ್ಲಿ. ಕೆಲವರು ಫಸ್ಟ್ ಫ್ಲೋರ್ ಮಾಡ್ತಾರೆ, ಕೆಲವೊಬ್ಬರು ಗ್ರೌಂಡ್ ಫ್ಲೋರ್ ಮಾಡ್ತಾರೆ, ಕೆಲವೊಬ್ಬರು ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿ ಹಾಕಬೇಕು. ಆನಂತರ ಇಲ್ಲಿ ಇನ್ಫ್ರಾ ಸೆಟಪ್ ಡೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಡೇಸ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ಒಂದು ರಿಕ್ವೈರ್ಮೆಂಟ್ ಏನು ಕಂಪ್ಯೂಟರ್, ಪ್ರಿಂಟ್ರು, ಸ್ಕ್ಯಾನ್ ಏನಿದೆಯಲ್ಲ ಎಲ್ಲನೂ ತಯಾರು ಮಾಡೋದಕ್ಕೆ ನಿಮಗೆ ಸೆಟಪ್ ಮಾಡೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಅಂತ ಕೇಳ್ತಾ ಇದೆ. ಸೊ ನಿಮ್ಗೆ ಎಷ್ಟು ದಿನ ಇಲ್ಲಿ ಬೇಕಾಗುತ್ತೆ ಅಷ್ಟು ದಿನ ತಗೊಳ್ಳಿ. 1 ದಿನ ಅಥವಾ 2 ದಿನ, 5 ದಿನ, 1 ವಾರ ಅಂತ ಎಷ್ಟು ದಿನ ಅಷ್ಟು ದಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿದ ನಂತರ ಇಲ್ಲಿ ಸೆಂಟರ್ ಅಡ್ರೆಸ್ ಕೇಳುತ್ತೆ. ಯಾವೊಂದು ಊರಿನಲ್ಲಿ ಯಾವೊಂದು ಅಡ್ರೆಸ್ಸಿಗೆ ಈ ಒಂದು ಸೆಂಟ್ರನ್ನು ಮಾಡ್ತಾ ಇದ್ರೆ ಆ ಒಂದು ಸಂಪೂರ್ಣದ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕು. ಅದಾದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೇಳ್ತಾ ಇದೆ.
ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನೇನು ಮಾಹಿತಿ ಕೇಳಿದ್ದಾರೆ ನೋಡಿ. ಪ್ರಿಂಟರ್ ಸ್ಕ್ಯಾನರ್ ಇದೆಯಾ ಅಂತ ಕೇಳುತ್ತೆ, ಎಸ್ ಆರ್ ನಾವು ಕೇಳಿದ್ದಾರೆ. ಪ್ರಿಂಟರ್ ಸ್ಕ್ಯಾನರ್ ನಿಮ್ಮ ಹತ್ರ ಇದ್ರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದಿದ್ದಿಲ್ಲ, ಹೊಸದಾಗಿ ತಯಾರು ಮಾಡ್ತೀವಿ, ಹೊಸದಾಗಿ ತಗೊಂತೀವಿ, ಹೊಸ ಅಂಗಡಿ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋ ಅಂತ ಟಿಕ್ ಮಾಡಬೇಕು. ಯಾಕಂದ್ರೆ ಅವರು ವೆರಿಫಿಕೇಶನ್ ಬಂದಾಗ ನಿಮ್ಮ ಹತ್ರ ಪ್ರಿಂಟರ್ ಸ್ಕ್ಯಾನರ್ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಇದ್ರೆ ಇದೆಯಾ ಅಂತ ಎಸ್ ಅಂತ ಹಾಕೊಳ್ಳಿ, ಇದಿಲ್ಲ ಅಂದ್ರೆ ನೋ ಅಂತ ಹಾಕೊಳ್ಳಿ. ಯಾಕಂದ್ರೆ ನಿಮಗೆ ಟೈಮ್ ಇರುತ್ತೆ, ಇಲ್ಲಿ ಮೇಲೆ ಹಾಕಿದಿರಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ. ಸೊ ಅದನ್ನ ಇಲ್ಲಿ ನಿಮಗೆ ಟೈಮ್ ಅನ್ನ ಕೊಟ್ಟಿರ್ತಾರೆ, ಆ ಒಂದು ಟೈಮ್ ಒಳಗೆ ನಿಮಗೆಲ್ಲ ತಗೋಬೇಕಾಗುತ್ತೆ. ಸೊ ಅದಾನಂತರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದೆ ಅಂತ ಕೇಳ್ತದೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಅಂತ ತಗೊಳ್ಳಿ, ಡೆಸ್ಕ್ಟಾಪ್ ಅಂತ ತಗೊಳ್ಳಿ. ಸೊ ಯಾವ್ದಿದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಮಾಡ್ಕೊಂಡು ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಪ್ಲೀಸ್ ನೋಟ್ ಅಂತ ಕೊಟ್ಟಿದ್ದಾರೆ, ನೀವು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ರಿಜಿಸ್ಟರ್ ಅಂತ ಇದೆ ನೋಡಿ, ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಡಿಯರ್ ಅಪ್ಲಿಕ್ಯಾಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ಹೆಲ್ಪ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ನಿಮಗೆ ರೆಫರೆನ್ಸ್ ನಂಬರ್ ಆಗಲಿ ಐಡಿ ಆಗಲಿ ಯಾವುದೂ ಬರೋದಿಲ್ಲ. ಸೊ ಜಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಮಾತ್ರ ಬಂದಿದೆ. ಸೊ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಪ್ರೂಫ್ ಸಿಗೋದಿಲ್ಲ, ಜಸ್ಟ್ ನಿಮಗೆ ಆನ್ಲೈನ್ನಲ್ಲೇ ಸಬ್ಮಿಟ್ ಆಗುತ್ತೆ. ನೀವು ಸೆಲೆಕ್ಷನ್ ಆದರೆ ಮಾತ್ರ ನಿಮಗೆ ತಹಸೀಲ್ ಆಫೀಸ್ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ ಅವರು ನಿಮಗೆ ಫೋನ್ ಮಾಡ್ತಾರೆ. ಅಂದರೆ ಅದು ಯಾಕಂದರೆ ವಿಲೇಜ್ ಅಕೌಂಟೆಂಟು RI ಮತ್ತು ತಹಸೀಲ್ದಾರ್ ರಿಪೋರ್ಟ್ ಹಾಕಿ ನಿಮಗೆ ಡಿಸ್ಟಿಕ್ ಆಫೀಸ್ಗೆ ಕಳಿಸ್ತಾರೆ. ಈ ಒಂದೇನು ಗ್ರಾಮ ಒಂದು ಮೇನ್ ಆಫೀಸು ಡಿಸ್ಟಿಕ್ ಆಫೀಸಲ್ಲಿ ಇರುತ್ತೆ. ಸೊ ಅಲ್ಲಿಗೆ ಅವರು ವರದಿಯನ್ನು ಕಳಿಸ್ತಾರೆ. ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹೊಸ ಒಂದು ವೆಬ್ಸೈಟ್ನಲ್ಲಿ ಗ್ರಾಮ ಒನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಸ್ಟೆಪ್ ಆಗಿ ತುಂಬ ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳು ಇದ್ದರೆ, ಏನಾದರೂ ಕ್ವಶನ್ಗಳು ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಅಲ್ಲಿ ಬಂದು